friends, welcome to Darshini Democracy. ಎಷ್ಟೋ ಪೊಲಿಟಿಷಿಯನ್ಸ್ ನೋಡಿದೆವು ನಾವು, ಈ ಸುಳ್ಳು ಪಳ್ಳು ಎಲ್ಲೂ ನಡೆಯೋದು, ಇಲ್ಲಿ ದುಡ್ಡು ಕೊಟ್ರೆ ವೋಟು ಬೀಳೋದು. ಅಫ್ಕೋರ್ಸ್ ನಾವು ಅದ್ ಕೊಡ್ತೀವಿ ಇದ್ ಕೊಡ್ತೀವಿ, ಓಟ್ ಹಾಕಿ ಅಂತ ಪ್ರಚಾರದ ಅಲೆ ಜೋರಾಗಿದೆ. MP ಎಲೆಕ್ಷನ್ ಹತ್ರ ಬರ್ತಿದೆ ಅಲ್ಲ, ನಮ್ಮ ಜನಗಳು ಏನ್ ಯೋಚನೆ ಮಾಡ್ತಾ ಇದಾರೆ, ಯಾರಿಗೆ ಹಾಕೋಣ ಅಂತ ಓಟ್ ಥಿಂಕ್ ಮಾಡ್ತಾ ಇದ್ದಾರೆ, ಇದೆಲ್ಲ ತಿಳ್ಬೇಕಲ್ಲ. ಸೊ ನಾನು ನಿಮ್ಮನ್ನ ಇವತ್ತು ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತ ಉಡುಪಿ ಕಿಚನ್ಗೆ ಕರ್ಕೊಂಡು ಬಂದಿದ್ದೀನಿ. ಫಾಲೋ ಮಿ ಗೈಸ್. ಹಲೋ. ಹಾಯ್ ಮೇಡಮ್. ಹೌ ಆರ್ ಯು? ಫೈನ್ ಮೇಡಮ್. ಫೈನ್ ಮೇಡಮ್. ಸೂಪರ್. ಫುಲ್ ಜೋಶಲ್ಲಿ ಇದ್ದೀರಾ? ಹೌದು ಮೇಡಮ್. ಏನ್ ತಿಂದ್ರಿ? ನಾವು ಇವಾಗ ದೋಸೆ ತಿಂದ್ವಿ. ಓಕೆ, ಈಗ ಎಲೆಕ್ಷನ್ ಟೈಮಲ್ಲಿ ಬಿಸಿ ಬಿಸಿ ಬಿರಿಯಾನಿ ಅದು ಕೊಡ್ತೀವಿ ಇದು ಕೊಡ್ತೀವಿ, ಆಹಾ ಬಾಯಲ್ಲಿ ನೀರು ಉಳಿಸುತ್ತೆ. ನಾವು ಬಿರಿಯಾನಿಗೆಲ್ಲ ಬಗ್ಗವರಲ್ಲ. ಬಿರಿಯಾನಿಗೆಲ್ಲ ಬಗ್ಗವರಲ್ಲ. ನಾವೇನು ಸ್ಟ್ರೇಟ್ ಆಗಿರೋರು, ಪ್ರಾಮಾಣಿಕ ಇರೋದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಹೋಗ್ರಿ, ಸೈಡ್ ತಗೊಂಡು ಹೋಗ್ರಿ, ನಿಮ್ ಬಿರಿಯಾನಿ ಎಲ್ಲ ವರ್ಕೌಟ್ ಆಗಲ್ಲ. ಮತ್ತೇನ್ ಹೇಳ್ತೀರಾ ಅವ್ರಿಗೆ? ಅಲ್ಲ, ಬಿರಿಯಾನಿ ಆ ಥರ ಅಲ್ಲ, ಒಂದು ರಾಜ್ಯನ ಆಳುವಂಥವ್ರು, ಒಂದು ರಾಷ್ಟ್ರನ ಆಳುವಂಥ ಒಳ್ಳೆ ಉತ್ತಮವಾದಂಥ ವ್ಯಕ್ತಿತ್ವ ಇರೋವಂಥವ್ರು, ಯಾವುದೇ ನಿಸ್ವಾರ್ಥವಾಗಿ ಸೇವೆ ಮಾಡೋವಂಥವ್ರು ಬೇಕು. ಸರ್ ಬನ್ನಿ ಸರ್. ನೀವು ನೀವೇನ್ ತಿಂದ್ರಿ? ನಾವು ಚಿತ್ರಾನ್ನ ತಿಂದ್ವಿ. ಚಿತ್ರಾನ್ನ ಸರ್, ನಮ್ ಬಾಳೆ ಚಿತ್ರಾನ್ನ ಆಗೋಯ್ತು ಸರ್. ಆಗೋಗಿದೆ, ಇವಾಗಲ್ಲ, ಬಹಳ ಮುಂಚೆನೆ ಆಗೋಗಿದೆ. ಏನು ಮಾಡ್ಲಿಕ್ಕೆ ಆಗಲ್ಲ, ಆದ್ರೂ ಭಾರತದಲ್ಲಿ ಇರ್ಲೇಬೇಕು. ಹುಟ್ಟಿದೀವಿ, ಇಲ್ಲೇ ಇರ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಚಿತ್ರಾನ್ನ ಮಾಡಬಾರ್ದು, ಊಟದಲ್ಲಿ ತಿಂಡಿಯಲ್ಲಿ ಚಿತ್ರಾನ್ನ ಇರಬೇಕು. ನನ್ನ ಪ್ರಕಾರ ನಾವು ಪರ್ಟಿಕ್ಯುಲರ್ ಹೆಸರು ಹೇಳಬೇಕು ಅಂದ್ರೆ ನಾನಂತೂ ಮೋದಿಗೆ ಅಭಿವೃದ್ಧಿನೇ ನಾನು ಸಪೋರ್ಟ್ ಮಾಡ್ತೀನಿ. ಓಕೆ, ಮೋದಿ ಬಂದ್ರೆ ಒಬ್ಬಟ್ಟು ತಿಂತೀರಾ? ಅಲ್ಲ, ತಿಂತೀವಿ ಅಂತಲ್ಲ, ತಿನ್ಬಹುದು ಅಂತ ಆಸೆ ಇದೆ. ನಾನು ಕಾನ್ಫಿಡೆಂಟ್ ಆಗಿ ಮೋದಿ ಬಂದ್ರೆ ಒಬ್ಬಟ್ಟೆ ತಿಂತೀವಿ, ಮತ್ತೊಬ್ಬರು ಬಂದ್ರೆ ಇದೇನೋ ತಿಂತೀವಿ ಅಂತಲ್ಲ. ಇವತ್ತಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿ ಪರವಾಗಿಲ್ಲ, ನಮ್ಮ ಇಂಡಿಯಾವೇನೋ ಒಂದು ಹೊಸ ರೀತಿಯಲ್ಲಿ ತೋರಿಸ್ತಾರೆ ಅನ್ನೋದು ನಮ್ಮ ಆಸೆ. ಯಾರಿವರು? ಈಶ್ವರಪ್ಪನವರು. ಹೌದಾ? ಏನಾಗಿದೆ ಸರ್? ಅವರು ಬಿಜೆಪಿ. ಇವ್ರು ರೀಸೆಂಟ್ ಆಗಿ ಏನೋ ಹೇಳ್ತಾರೆ. ಅವ್ರೇನು ನಾಲಿಗೆಯಲ್ಲಿ ಮೂಳೆ ಇಲ್ಲ, ಅದೇ ಥರ ಬೇಕಾಬಿಟ್ಟು ಮಾತಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಸುಮಾರು ಕಾಮೆಂಟ್ಸು ಇದೆ. ಅವ್ರು ಮಾತಾಡುವಾಗ ಸ್ವಲ್ಪ ನಾಲಿಗೆನ ಬಿಗಿಡು ಮಾತಾಡಬೇಕು ಅಂತ ಕೆಲವೊಂದು ನ್ಯಾಯಾಲಯಗಳು ಕೂಡ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂಥವ್ರು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಇರಬಾರ್ದು ಇವರುಗಳು, ಅದರಲ್ಲೂ BJP ಅನ್ನೋ ಪಕ್ಷದಲ್ಲಿ ಇವರು ಇರಲೇಬಾರ್ದು. ನರೇಂದ್ರ ಮೋದಿ ರೂಲಿಂಗ್ ಗೌರ್ಮೆಂಟಲ್ಲಿ ಇಂಥವರೆಲ್ಲ ಇರೋದ್ರಿಂದನೇ BJPಗೆ ಕೆಟ್ಟದ್ದು. ನೀವೇನು ಹೇಳ್ತೀರಾ ಸರ್? ಇದು ಕೆಟ್ಟ ಬೆಳವಣಿಗೆ. ಅಂತೂ BJP ಅಂತ RSS ಅಂತ ಪಕ್ಷದಲ್ಲಿ ಕೆಟ್ಟ ಬೆಳವಣಿಗೆ ಅಂತ. ಹಲೋ, ಏನ್ ಸರ್ ನೀವಿಲ್ಲಿ? ಅದು ಒಂದು ರಾಷ್ಟ್ರೀಯ ಪಕ್ಷ ಹಿಡ್ಕೊಂಡು ಗೂಬೆಗಳಿಗೆಲ್ಲ ಓಟ್ ಹಾಕ್ತಾರೆ. ನೀವು ಎಲೆಗಳು ಪ್ರತ್ಯಕ್ಷ ಆಗ್ತಿರಲ್ಲ ನೀವು? ಹೌದಮ್ಮ. ಯಾರು ಬರೆದ ಕಥೆಯೋ ಹೇಳಿ. ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದೆ ಸರ್? ಇವಾಗ ಬಂದು ರಾಜ್ಯದಿಂದ 28 ಜನ ಎಲೆಕ್ಷನ್ ಎಲೆಕ್ಟ್ ಆಗಿ ಹೋಯ್ತಾರೆ. ಮೋದಿ ಸರ್ಕಾರನೇ ಇರಲಿ, ರಾಹುಲ್ ಗಾಂಧಿ ಯಾರೇ ಸರ್ಕಾರ ಇರಲಿ, ಇಲ್ಲಿ ಗೆದ್ದು ಹೋಗೋರು 28 ಜನ ರಾಜ್ಯದ ಒಂದು ಸಮಸ್ಯೆ ಬಂದಾಗ ಒಕ್ಕರಳಿನಿಂದ ಎದ್ದು ನಿಂತ್ಕೊಂಡು ನಮ್ಮ ರಾಜ್ಯಕ್ಕೆ ಇಂಥದ್ದಾಗಬೇಕಾಗಿದೆ ಅಂತ ಹೇಳಿ ಕೂಗಾಟ ಮಾಡುವಂಥ ವ್ಯಕ್ತಿಗಳಿಗೆ ಈ ಬೆಂಗಳೂರು ಕರ್ನಾಟಕದ ಜನ ಓಟ್ ಹಾಕ್ಬೇಕು. ಸೂಪರ್ ಸರ್, ಒಳ್ಳೆ ಮಾತು ಹೇಳಿದ್ರಿ. MP ಅವರು ಅವರ ಒಂದು ಕರ್ತವ್ಯನ ಮರಿಬಾರ್ದು ಅಂತ. ಆತರ ಮಾಡ್ತಾ ಇದ್ರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲಮ್ಮ, ನಮ್ಮವ್ರು ಯಾರು ಮಾಡ್ತಾ ಇಲ್ಲ. ಸುಮಾರು ನಾನು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಪಾರ್ಲಿಮೆಂಟ್ಗೆ ಹೋದವರು ಯಾರು ಕೂಡ ಸಮಸ್ಯೆ ಬರಲ್ಲ. ತಮಿಳುನಾಡಿನಲ್ಲಿ ಕಾವೇರಿ ಗಲಾಟೆ ಬಂದ್ರೆ ಪಕ್ಷ ಭೇದ ಮರೆತು 39 ಜನ ಪಾರ್ಲಿಮೆಂಟ್ ಅಲ್ಲಿ ಸತ್ಯಾಗ್ರಹ ಮಾಡ್ತಾರೆ, ಕೂಗಾಡ್ತಾರೆ. ನಮ್ಮ ತಮಿಳುನಾಡಿಗಿಂತ ಸೌಕರ್ಯ ಆಗ್ಬೇಕು ಅಂತ. ನೀರಾವರಿ ಸೌಲಭ್ಯದಲ್ಲಿ ನಮ್ಗೆ ತೊಂದರೆ ಇದೆ, ತಮಿಳುನಾಡಿಗೆ ನೀರು ಬಿಡಿ ಅಂತಾರೆ. ನಮ್ಮವ್ರೇನು ಇಲ್ಲ, ಸುಮ್ಮನೆ ಕೂತಿರ್ತಾರೆ. ಒಬ್ಬರಾದ್ರೂ ಕೂಡ ಸುಮ್ಮನೆ ಮಾಡಲ್ಲ, ನಮ್ಗೆ ನೀರ್ ಸಾರಲ್ಲ. ನಮ್ಮ ಜಿಲ್ಲೆಲೆ ಬಂದು ಗೆದ್ದಾದ್ಮೇಲೆ ಜೇಬ್ ತುಂಬಿದ್ಮೇಲೆ ಇನ್ನೇನ್ ಕೆಲಸ ಸರ್ ಅವ್ರಿಗೆ? ಯಾರು ಸರ್ ಇವರು? ಈಶ್ವರಪ್ಪ. ಏನ್ ಹೇಳಿದ್ರಮ್ಮ? ಏನ್ ಹೇಳಿದ್ರು ಗೊತ್ತಿಲ್ಲ ನಿಮ್ಗೆ? ಈ ಎಲೆಕ್ಷನ್ ಆದ್ಮೇಲೆ ಅಪ್ಪ ಮ್ಯಾಟ್ರಿಕ್ ಬಾರಪ್ಪ
ಈಗಿನ ಸಮ್ಮಿಶ್ರ ಸರ್ಕಾರ ಜಗದು ಬಿದ್ದೋಯ್ತದೆ ಅಂತ ಹೇಳಿದ್ರು. ಓಕೆ ಸರ್, ಈಗ ಆಡಿಯನ್ಸ್ಗೆ MP ನ ಯಾವ ತರ ಆಯ್ಕೆ ಮಾಡ್ಬೇಕು ಅಂತ ಹೇಳಿದೀರಾ. ಹೌದು. ಮಿಸ್ ಮಾಡದೆ ವೋಟ್ ಮಾಡಿ ಅಂತ ಅನ್ಸಲ್ಲ ಹೇಳಿ ಹೌದಮ್ಮ, ನಾವು ಹೇಳ್ತೀವಿ ಈ ಬೆಂಗಳೂರು ಸೌತ್ನಲ್ಲಿ ಸುಮಾರು 50 ವರ್ಷ ನಾಡು ನುಡಿಗೋಸ್ಕರ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿ ವಾಟಾಳ್ ನಾಗರಾಜ್ ನಿಂತಿದ್ದಾರೆ. ಅವರ ಗುರುತು ನಿಮ್ಮಗಳ ಪಾದರಕ್ಷೆ. ಅದಕ್ಕೆ ವೋಟ್ ಮಾಡ್ಬೇಕಂತ ಬೆಂಗಳೂರು ಸೌತ್ ಅಲ್ಲಿ ಇರೋರಿಗೆ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ರಿ ಇಲ್ಲಿ ನಮ್ಮ ಯೂತ್ಸ್, ಬನ್ನಿ, ದೇಶದ ಬೆನ್ನೆಲುಬು, ಬನ್ನಿ. ಯಾರು ಹೇಳಿ, ಬನ್ರಿ, ನಾಚ್ಕೋಬೇಡಿ. ಭಾರತ ದೇಶ ಯಾರ್ದು? ಭಾರತ ದೇಶ ನಮ್ಮೆಲ್ಲರದು. ದೇಶದ ಬಗ್ಗೆ ಮಾತಾಡಿ ಅಂದ್ರೆ ಓಡಕ್ತಿರಲ್ಲ. ಬೆಸ್ಟ್ MP ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆ MPsಗಳು ಆಶ್ವಾಸನೆಗಳು ತುಂಬಾ ಕೊಡ್ತಾರೆ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ. ಜನಗಳ ಸಮಸ್ಯೆನ ಡೆಲ್ಲಿವರೆಗೂ ಮುಟ್ಸುವಂತ MP ನಮ್ಗೆ ಸಿಗ್ತಾರಾ? It is the right opportunity for us. Like last time ನಾವು ಇವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ವಿ, ಅವ್ನ ಅನಾಲಿಸಿಸ್ ಮಾಡಿ ಅವ್ನ ರಿಸಲ್ಟ್ ನೋಡಿ ಅವ್ನು ಏನ್ ಮಾಡಿದಾನೆ 5 years. If he is not fit for something, we have an option for somebody else. ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇವರು ಯಾರು? ಇವರು ಈಶ್ವರಪ್ಪನವರು. ಹೌದಾ? ಇವ್ರ ಮಾತಿನ ಮೇಲೆ ಏನ್ ಮಾತಾಡ್ತಾರೆ ಅನ್ನಪ್ಪ ಅಂದ್ರೆ ಅವ್ರಿಗೆ ಹತೋಟಿ ಇಲ್ಲ. ಎಲೆಕ್ಷನ್ಸ್ ಆದ್ಮೇಲೆ ಕರ್ನಾಟಕದಲ್ಲಿ ಒಂದು ಸರ್ಕಾರ ನೆಗೆದು ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ BJP JDS ಜೊತೆ ಕೋಯಿನ್ಸ್ ಆದಾಗ ಆ ಮಾತು ಏನಕ್ಕೆ ಕೇಳಿಲ್ಲ ಅವರು. ಅವಾಗ ಅವ್ರ ಜೊತೆ ಕೋಯಿನ್ಸ್ ಆದಾಗ ಚೆನ್ನಾಗಿದ್ರು, ಇವಾಗ ಜಸ್ಟ್ ಕಾಂಗ್ರೆಸ್ ಜೊತೆ ಮರ್ಜಾಗಿದ್ರೆ ಅವ್ರು ಸರಿ ಇಲ್ಲ. ಅವ್ರ ಮಾತಿನ ಮೇಲೆ ಅವ್ರ ಬಗ್ಗೆ ಹತೋಟಿ ಇಲ್ಲ, ಅವ್ರ ಬಗ್ಗೆ ಮಾತಾಡ ನಾಚಿಕೋಣ. ಸೂಪರ್. ನಿಮ್ಮ ಹೆಸರು? ಫರೀದ್ ಅವ್ರಿಗೆ ಜೋರಾದ ಚಪ್ಪಾಳೆ. ಫಸ್ಟ್ ತಳಹದಿ ಗಟ್ಟಿ ಮಾಡಿ ಆಮೇಲೆ PM ಬಗ್ಗೆ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹಲೋ, ನಮ್ಗೆ ನಮ್ದೇ ಸಾವಿರ ಪ್ರಾಬ್ಲಮ್. ಇನ್ ದೇಶದ ಬಗ್ಗೆ ಯಾವಾಗ ಯೋಚನೆ ಮಾಡೋದಲ್ವಾ? ಹಂಗೇನಿಲ್ಲ, ಬಿಕಾಸ್ ಎಜುಕೇಷನ್ ಪರ್ಪಸ್ ಏನೇ ಆಗಲಿ ಇಟ್ಸ್ ಡಿಪೆಂಡ್ಸ್ ಆನ್ ಪಾಲಿಟಿಕ್ಸ್. ಬಟ್ ಏನಾಗಿದೆ ಅಂದರೆ ಟುಡೇ ದ ಪಾಲಿಟಿಕ್ಸ್ ವಿ ಕಾಂಟ್ ಟಾಕ್ ಅಬೌಟ್, ಸೊ ದ್ಯಾಟ್ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ. ನಮ್ಮ ಪ್ರಾಬ್ಲಮ್ ಏನೇ ಇರಲಿ ಸೈಡ್ಗೆ ಇಟ್ಬಿಟ್ಟು ದೇಶದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ ಅಂತೀರಾ ಅಲ್ವಾ? ಯಾಕೆಂದ್ರೆ ಆಬ್ವಿಯಸ್ಲಿ ಅಲ್ವಾ, ಬಿಕಾಸ್ ನಾವು ಮುಂದೆ ಏನೇ ಸ್ಟೆಪ್ಸ್ ತಗೋಬೇಕು ಅಂದರೆ ಪಾಲಿಟಿಕ್ಸ್ ಇಸ್ ಇಂಪಾರ್ಟೆಂಟ್. ದೇಶ ಇದ್ರೆ ಅಲ್ಲ ನಾವೆಲ್ಲ ಅಲ್ವಾ? ನಾವು ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನಿಮ್ಮ ಪ್ರಕಾರ ಯಾರು ಬೆಸ್ಟ್? ಯಾರು ಬೆಸ್ಟ್ ಅಂದರೆ ರಾಜಕಾರಣಿ. ನನ್ನ ಪ್ರಕಾರ ಆ್ಯಕ್ಚುಲಿ ಯಾರು ಬೆಸ್ಟ್ ಇಲ್ಲ. ಟು ಬಿ ಫ್ರಾಂಕ್ಲಿ ಯಾರು ಬೆಸ್ಟ್ ಇಲ್ಲ ಅನ್ಕೊಳ್ತೀನಿ. ಬಿಸಿನಾ ಸರ್? ಕಾಲ್ ಪಿಕ್ ಮಾಡ್ತೀನಾ? ಕಾಫಿ ಕುಡಿಯಲ್ವಾ? ತಣ್ಣಗಾಗೋಯ್ತು. ಬಿಸಿ ಇದೆಯಲ್ಲ, ಸ್ವಲ್ಪ ಆಗ್ಲಿ. ತುಂಬಾ ಬಿಸಿಲು ಕುಡಿಯೋಕ್ಕಾಗಲ್ಲ ಅಲ್ಲ. ಈಗ ರಾಜಕೀಯದ ಬಿಸಿ ಜಾಸ್ತಿ ಆಗ್ತಿದೆ ಸರ್. ಏನ್ ಅನ್ಸುತ್ತೆ ಸರ್? ರಾಜಕಾರಣಿಗಳು ಪ್ರಚಾರ ಮಾಡ್ತಾ ಇದ್ದಾರೆ, ಅಷ್ಟೊಂದು ಜನ ಮೆರವಣಿಗೆ ಮಾಡ್ಕೊಂಡು ಎಲ್ಲಿಂದ ಬರ್ತಾರೆ ಸರ್ ಅಷ್ಟೊಂದು ಜನ? ಜನ ಏನು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ದುಡ್ಡನ್ನ ಜನ ಏನು ಬರಲ್ಲ, ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ಅದು ಅಲ್ಲದೆ ರಾಜಕೀಯದಲ್ಲಿ ಏನಂದ್ರೆ ಅವರು ಹೇಳಿ ಇವಾಗ ಇದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಏನು ಹೇಳ್ತಾರೆ, ಆದ್ಮೇಲೆ ಆ ಕೆಲಸ ಒಂದೂ ಮಾಡೋದಿಲ್ಲ ಅವರು. ಏನೇ ಮತ್ತೆ ಹಂಗೆ ಹಿಡ್ಕೊಂಡು ಹೋಗ್ಬೇಕು, ಚುಂಬೆ ಹಿಡ್ಕೊಂಡು ಹೋಗ್ಬೇಕು. ಸರ್, ಇದು ಯಾರು ಹೇಳಿ ಸರ್? ಇವರು ನೋಡಿ ಸರ್, ಝೂಮ್ ಆಗಿ ನೋಡಿ ಸರ್. ಎಲ್ಲಿ ನೋಡಿದೀರಾ ಸರ್? ಟಿವಿನಲ್ಲಿ ನೋಡಿದೀರಾ? ಟಿವಿನೆಲ್ಲ ಎಲ್ಲ ಪರಿಚಯ. ಪೊಲಿಟಿಷಿಯನ್ ಅವರು ಬಾಯಿನಲ್ಲಿ ನಮಗೆ ಇದೆ ಅವ್ರ ಹೆಸರು ಬರ್ತಾ ಇಲ್ಲ. ಈಶ್ವರಪ್ಪ. ಈಗ ನೆನ್ಪಾಯ್ತು ಸರ್. ಇವ್ರು ಹೇಳಿದ ಏನಾದ್ರು ಮಾತು ನೆನ್ಪಾಯ್ತಾ ನಿಮ್ಗೆ? ಇವ್ರು ಹೇಳಿದ ಮಾತು ಏನಾದ್ರು ನೆನ್ಪ? ಅವ್ರು ಹೇಳಿದ ಮಾತು ಅವ್ರು ಹೇಳ್ತಾ ಇದಾರೋ? ನಿಮಿಷ ಬನ್ನಿ. ಏನ್ ಹೇಳಿದ್ರು ಸರ್? ನೆನ್ನೆ ಹೇಳಿದ್ರಲ್ಲ ಕುಮಾರಸ್ವಾಮಿ ನೆಗದ್ ಬೀಳ್ತಾನೆ ಅಂತ. ಈಸ್ ಎ ಕಾಂಟ್ರವರ್ಷಿಯಲ್ ಲೀಡರ್. ಯಾಕೆ ಸರ್ ಹಂಗೆ ಹೇಳಿದ್ರು ಅವರು? ಅದೇ ಸುಮ್ನೆ TRP ಸರ್. ಈಗ ನೋಡಿ, ಕುಮಾರಸ್ವಾಮಿ CM ಆದಾದ್ಮೇಲೆ CCB ಅಡಿಷನಲ್ ಚೀಫ್ ಯಾರು? ಅಲೋಕ್ ಕುಮಾರ್. ಬೆಂಗಳೂರು ಲಾ ಅಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ ಆಗಿದೆ. ಈಗ ಲಾಸ್ಟ್ 5 years ಇದ್ದಾಗ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಸಿದ್ದರಾಮಯ್ಯ ಇದ್ದಾಗ, ಇಬ್ರು ಹಿಂದೂಸ್ ಇಬ್ರು ಮುಸ್ಲಿಮ್ಸ್ ಸತ್ತು. ಈ ಕುಮಾರಸ್ವಾಮಿ ಇದ್ದಾಗ ಯಾರೋ ಸತ್ತೋಗಿದಾರ ಒಬ್ಬರಾದ್ರು. ಅದೇ ಜನ
ಏನ್ ಮಾಡ್ಬೇಕಂದ್ರೆ ವೋಟ್ ಫಾರ್ ದ ಕ್ಯಾಂಡಿಡೇಟ್, ನಾಟ್ ವೋಟ್ ಫಾರ್ ದ ಪಾರ್ಟಿ. ಈಗ ಮೋದಿ ಬರಲ್ಲ, ರಾಹುಲ್ ಗಾಂಧಿ ಬರಲ್ಲ, ನಿಮ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರು ನೋಡಿ ವೋಟ್ ಹಾಕಿ ಅಷ್ಟೇ ನಾನು ಕೇಳೋದು. ಆ ಕ್ಷೇತ್ರದಲ್ಲಿ MP ಯಾರು ನಿಂತ್ಕೊಂಡಿರ್ತಾರೆ ಸುಮಾರು ಜನಕ್ಕೆ ಕೇಳಿ ಆಕ್ಚುಲಿ ಸುಮಾರು ಜನಕ್ಕೆ ಕೇಳಿ ಕ್ಯಾಂಡಿಡೇಟ್ ಹೆಸರೇ ಗೊತ್ತಿರಲ್ಲ ಅಲ್ವಾ? ಅದು ಇಂಪಾರ್ಟೆಂಟ್. ಸುಮ್ಮನೆ ನೋಡಿ, ರಾಹುಲ್ ಗಾಂಧಿ ಬರ್ತಾರೆ, ಎಷ್ಟು ದಿವಸ ಬರ್ತಾರೆ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಲೆಕ್ಷನ್ ಮುಗಿದ ಬರ್ತಾರ. ಈಗ ಮೋದಿನೂ ಅಷ್ಟೇ 3 ದಿವಸ ಬರ್ತಾರೆ, ನೆಕ್ಸ್ಟ್ ಬರ್ತಾರ? ಬರಲ್ಲ. ಈ ಲೋಕಲ್ ಯಾರು ಜನಕ್ಕೆ ರೀಚ್ ಆಗ್ತಾರೆ ಅವ್ರು ನೋಡಿ ಓಟ್ ಹಾಕ್ಬೇಕು, ನನ್ನ ಒಪಿನಿಯನ್. ಏನ್ ಸರ್ ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದು. ಕುಂಕುಮ ಎಲ್ಲ ಇಟ್ಕೊಂಡಿದ್ರಾ? ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಾ? ಒಬ್ಬಟ್ಟು ತಿಂದ್ರಾ? ಒಬ್ಬಟ್ಟಾಯ್ತು, ಚಿತ್ರಾನ್ನ ಆಯ್ತು, ಮಾವಿನಕಾಯಿ ಚಿತ್ರಾನ್ನ. ಇವತ್ತು ಸ್ಪೆಷಲ್ ಅದೇ ಪಾಯಸ. ಚೆಲ್ಲಿತು ಪಾಯಸ ಚೆಲ್ಲಿತು. ಫುಲ್ ಖುಷಿ. ಈಗ ದೇಶ ಫುಲ್ ಖುಷಿ ಆಗ್ಬೇಕು. ದೇಶ ಫುಲ್ ಖುಷಿ ಆಗ್ಬೇಕು. ಹೆಂಗಾಗತ್ತೆ ಖುಷಿ? ಖುಷಿ ಆಗ್ಬೇಕಾದ್ರೆ ಸುಭಿಕ್ಷವಾಗಿ ಎಲ್ಲ ಆಗ್ಬೇಕು. ಒಳ್ಳೆ ವ್ಯಕ್ತಿ ಎಲೆಕ್ಷನ್ ಬಗ್ಗೆ ಹೇಳ್ಬೋದಾ? ಹೌದು ಸರ್, ಅದ್ರ ಬಗ್ಗೆನೇ ಸರ್ ಮಾತಾಡ್ತಿರೋದು ನಾವು. ಹೌದಾ ಎಲೆಕ್ಷನ್ ಬಗ್ಗೆ ಹೇಳ್ಬೋದಾ? ಹೌದು ಸರ್, ಅದ್ರ ಬಗ್ಗೆನೇ ಸರ್ ಮಾತಾಡ್ತಿರೋದು ನಾವು. ಹೌದಾ ಒಳ್ಳೆ ವ್ಯಕ್ತಿನ ಎಲ್ಲರೂ ವೋಟ್ ಹಾಕ್ಬೇಕು. ಪ್ಲಸ್ ಮೋದಿಗೆ ವೋಟ್ ಹಾಕಿದ್ರೆ ನಮ್ ದೇಶ ಸುಭಿಕ್ಷವಾಗಿರುತ್ತೆ. ಹೌದಾ? ಆದ್ರೆ ಯಾರು ಅವ್ರವ್ರ ಇಷ್ಟ. ಆದ್ರೂ ನನ್ನ ಅಭಿಪ್ರಾಯ ಇರೋದು ಮೋದಿಗೆ ವೋಟ್ ಹಾಕಿದ್ರೆ ನಮ್ಮನ್ನೆಲ್ಲ ಕಾಪಾಡ್ತಾರಂತ ನಾವು ಅನ್ಕೊಂಡಿದೀವಿ. ಸರ್, ನಿಮ್ಮನೆಗೆ ಬೀಗ ಇದೆಯಾ? ಲಾಕ್ ಗಟ್ಟಿ ಇದೆಯಾ? ಎಲ್ಲ ಗಟ್ಟಿ ಇದೆ. ಚಿನ್ನದ ಬೀಗನಾ? ಎಲ್ಲ ಚಿನ್ನದ ಬೀಗ ಹೊಡಿಯಕ್ಕಾಗಲ್ಲ ಸರ್? ಎಲ್ಲ ಹೊಡಿಬೋದಲ್ವಾ? ಅಲ್ಲ ಸರ್, ನಿಮ್ ಮನೆ ಸುಭಿಕ್ಷವಾಗಿದ್ರೆ ಸಾಕಾ? ದೇಶನು ಸುಭಿಕ್ಷ ಇರಬೇಕು. ದೇಶಕ್ಕೆ ದೊಡ್ಡ ಬೀಗ ಬೇಕಲ್ವಾ? ಭದ್ರಕೋಟೆ ನಿರ್ಮಿಸ್ಬೇಕಲ್ವಾ? ಅದಕ್ಕೆ ಮೋದಿಗೆ ಹಾಕಿ ಅಂತ ನಾವು ಹೇಳ್ತೇವೆ. ನಮ್ಮ ಅಭಿಪ್ರಾಯದಲ್ಲಿ ಮೋದಿಗೆ ಹಾಕಿ ಅಂತ ನಾವು ಹೇಳ್ತಾರೆ. ಓಕೆ, ಯಾಕೆ ಸರ್ ಈಗ ಬಿಲ್ಡಿಂಗ್ ಕಟ್ಬೇಕು ಅಂತ ಹೇಳಿದ್ರೆ ತಳಹದಿ ಗಟ್ಟಿ ಇರ್ಬೇಕಲ್ವಾ? ಹೌದು, ಅಡಿಪಾಯನೇ ಗಟ್ಟಿ ಇಲ್ಲ ಅಂದ್ರೆ ಸರ್? ಅಡಿಪಾಯನೇ ಇಲ್ಲ ರಾಹುಲ್ ಗಾಂಧಿಗೆ. ಅವರು ಬೇರೆ ಅವರ ಸ್ವಂತ ಬುದ್ಧಿ ಇಲ್ಲ. ಪ್ಲಸ್ಸು ಅವ್ರ ತಾಯಿ ಹೇಳೋದಕ್ಕಾಗಿ ಬೇರೆಯವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಅವ್ರು ಮಾಡಕ್ಕೆ ಹೋಗ್ತಾರೆ. ಅವ್ರ ಸ್ವಂತ ಬುದ್ಧಿ ಇಲ್ಲ. ಈ ಮೋದಿಗಾದ್ರೆ ಅವ್ರ ಸ್ವಂತ ಬುದ್ಧಿ ಇದೆ. ಇವಾಗ ಏನೇನು ಮಾಡಬೇಕಂತೇಳಿ ಒಂದು 20-25 ವರ್ಷದಿಂದ RSSನಲ್ಲಿ ಇದ್ದುಕೊಂಡು ಎಲ್ಲ ಮಾಡಿದಾರಲ್ಲ, ಅದಕ್ಕೋಸ್ಕರ ಅವ್ರು ಏನು ಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಇನ್ನೂ ಫ್ಯೂಚರು ಚೆನ್ನಾಗಿದೆ ಅವ್ರದ್ದು. ಅವರೆಲ್ಲ ಚೆನ್ನಾಗಿ ಮಾಡಿದ್ರೆ ನಮ್ಮ ದೇಶನೂ ಸುಭಿಕ್ಷವಾಗಿರುತ್ತೆ. ನಾವು ಸೇಫ್ಟಿಯಾಗಿ ಮಲ್ಕೊಂಡು ಆರಾಮಾಗಿರ್ಬೋದು ಮನೆಯಲ್ಲಿ. ಮಲ್ಕೊಂಡು ಆರಾಮಾಗಿರ್ಬೋದು ಮನೆಯಲ್ಲಿ. ನಾವು ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ದೇಶದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು. ಇವರು ಯಾರು? ಇವ್ರು ಈಶ್ವರಪ್ಪ. ಹೌದಾ? ಯಾರು ಸರ್ ಇವರು? ಇವರೇನೋ ಹೇಳ್ತಾರಲ್ಲ ಸರ್ ರೀಸೆಂಟ್ ಆಗಿ. ಏನ್ ಹೇಳ್ತಾರೆ? ಏನೋ ಹೇಳಿದ್ರಲ್ಲ, ಯಾವಾಗ ನೆಗದ್ ಬೀಳುತ್ತೆ ಅಂತ ಹೇಳಿದ್ರು. ಯಾರ ಮೇಲೆ ಯಾರು ಹೇಳ್ಬಾರ್ದು. ಅವರು ದೇವ್ರ ಮೇಲೊಬ್ರು ಇರ್ತಾರೆ, ತಥಾಸ್ತು ಅಂತ. ಅದು ಯಾಕೆ ಹೇಳ್ಬೇಕು? ನಿನ್ ಓಟ್ ಕೇಳ್ಬೇಕಾ? ಕೇಳು. ನೀನ್ ಬೇರೆಯವ್ರ ವಿಷಯ ಯಾಕೆ ನಮ್ಗೆ ಓಟ್ ಕೇಳ್ಬೇಕಾದ್ರೆ ನೀನ್ ಕೇಳು, ಮಾಡು. ಅದು ಬಿಟ್ಬಿಟ್ಟು ಅವ್ನು ನೆಗ್ದೋಗ್ತಾನೆ ಇವ್ನು ನೆಗ್ದೋಗ್ಬಲಿ ಅಂತ ಎಲ್ಲ ಹೇಳ್ಬಾರ್ದು. ತುಂಬಾ ಜನ ವೋಟ್ ಮಾಡಲ್ಲಮ್ಮ, ಏನ್ ಹೇಳ್ತೀರಾ? ಅದು ನಿಜ. ಏನಂದರೆ ಎಜುಕೇಟೆಡ್ಸ್ಗೆ ಯಾರಿಗೂ ಇವತ್ತಿನ ದಿನ ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ಯಾರು ಗೆದ್ದರೂ ಇಷ್ಟೇ ನಮ್ಮದು, ನಾವು ಕೆಲಸ ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ. ಹಾಗೆ ಎಜುಕೇಟೆಡ್ಸು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ಅದರಿಂದನೇ ನಮ್ಮ ದೇಶ ಏನಾಗ್ತಿದೆ ಅಂದರೆ ಕೆಲವೇ ಜನ ಆರಿಸ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವೇ ಜನ ಬರ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಬರೀ ಜಾತಿಗೆ ಸೀಮಿತ ಆಗಿದೆ, ಮತ್ತು ಪಕ್ಷಕ್ಕೆ ಸೀಮಿತ ಆಗಿದೆ. ಆದರೆ ಹುಡುಗರೆಲ್ಲನೂ ಈಗ ಅವರು ತುಂಬ ಚಿಕ್ಕ ಏಜ್ನಲ್ಲಿ ಬಂದಿರೋರೆಲ್ಲ ಈಗ ಬಂದುಬಿಟ್ಟು ವೋಟ್ ಮಾಡ್ತೀವಿ ಅಂತಂದಾಗ ಸ್ವಲ್ಪ ನಮ್ಮ ದೇಶ ಬದಲಾವಣೆ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ದೇಶ ಭಾರತ. ಸೊ ಈ ಭಾರತಕ್ಕೆ ಯಾರು PM ಆಗಬೇಕು? ಮೋದಿ. ಯಾಕೆ? ನಾನು ಮೊದಲಿಂದ ಕೂಡ ಮೋದಿ ಅವ್ರದ್ದು ನನಗೆ ಪರ್ಸನಲಿ ನಾನು ಯೋಚನೆ ಮಾಡಬೇಕಾದ್ರೆ ಅವರು ನಮಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆಸ್ ಎ ಯೂತ್ ನಾನು ಕೂಡ ಯಾವತ್ತೂ ಕರಪ್ಟ್ ಆಗದೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಆನೆಸ್ಟ್ ಆಗಿ ಕೆಲಸ ಮಾಡಬೇಕು. ಯಾವತ್ತೂ ಕೂಡ ಕರಪ್ಷನ್ ಆ ಥರದ್ರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ನನ್ನ ಇನ್ಸ್ಪಿರೇಷನ್ ಅವರು. ಸೂಪರ್. ಚಪ್ಪಾಳೆ. ನಿಮ್ಮ ಹೆಸರು? ಗೌರಿ. ವೆರಿ ನೈಸ್. ಮೊನ್ನೆ
ತಾನೇ ಹೆಮ್ಮೆಯ ಕನ್ನಡಿಗ, ಜೀವಮಾನ ಸಾಧಕ ಪ್ರಶಸ್ತಿಯನ್ನು ತಗೊಂಡಾಗ ವೀರೇಂದ್ರ ಹೆಗ್ಗಡೆ ಅವರು ಬಹಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದ್ರು. ನಾನು ಧರ್ಮಾಧಿಕಾರಿಯಾಗಿ ಈ ಪೀಠದ ಕೆಲಸವನ್ನ ವ್ಯಕ್ತಿಯಾಗಿ ಮಾಡ್ತಾ ಇಲ್ಲ, ಆ ಪೀಠದ ಗೌರವಕ್ಕಾಗಿ ಆ ಕೆಲಸವನ್ನ ಮಾಡ್ತಾ ಇದ್ದೇನೆ, ಬಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇನೆ. ಆ ಕ್ರೆಡಿಟ್ ನನಗೆ ಸೇರಬಾರ್ದು, ಆ ಪೀಠಕ್ಕೆ ಸೇರಬೇಕು ಅಂತೇಳಿ ಸೂಪರ್ ಶ್ರೀರಂತ್ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಅದೇ ರೀತಿ ಮೋದಿ ಕೂಡ ಆ ದೇಶದ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಒಂದು ಪ್ರಧಾನಿ. ಸೊ ಅದು ಮೋದಿ ಮಾಡ್ತಾ ಇರೋದಲ್ಲ, ಆ ಸೀಟ್ ಅವ್ರ ಕೈಲಿ ಆ ಕೆಲಸವನ್ನ ಮಾಡಿಸ್ತಾ ಇರೋದು. ಅವ್ರ ಹಿಂದ್ಗಡೆ ಕೂಡ ಹಲವಾರು ಕಾಣದ ಕೈಗಳು ಕೆಲಸ ಮಾಡ್ತವೆ. ಸೊ ಆ ಕಾಣದ ಕೈಗಳ ಶ್ರಮಕ್ಕೆ ಯಾರೇ ಬರಲಿ, ಯಾರೇ ಕ್ಯಾಂಡಿಡೇಟ್ ಆಗಲಿ, ದಯವಿಟ್ಟು ಅದಕ್ಕೊಂದು ಬೆಲೆ ಕೊಡಿ, ಗೌರವವನ್ನು ಕೊಡಿ. ದೇಶ ಯಾರ ಮನೆಯ ಆಸ್ತಿ ಅಲ್ಲ, ದೇಶ ನಮ್ಮೆಲ್ಲರ ಆಸ್ತಿ. ಆ ದೇಶವನ್ನ ನಾವು ಉಳಿಸೋಣ, ಬೆಳೆಸೋಣ. ಇದು ಯಾರು ಹೇಳಿ, ಯಾರು ಹೇಳ್ತಾರಾ? ಈಶ್ವರಪ್ಪ. ಹೌದಾ? ಏನೋ ಹೇಳಿದ್ರು ಇವರು ರೀಸೆಂಟ್ ಆಗಿ. ಎಸ್ ಮೇಡಮ್, ಇವ್ರು ಹೇಳಿದ್ರು ಲಾಸ್ಟ್ ಟೈಮೇ ನೋಡಿ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ಹೇಳ್ತೇನೆ. ಯಾವಾಗ ಇವ್ರ ಬೇಳೆಕಾಳನ್ನ ಬಯಸ್ಕೊಳಕ್ ಸಾಧ್ಯ ಆಗಲ್ಲ, ಆಗ ಇವ್ರದ್ದು ಒಂದು ರಾಯಣ್ಣ ಬ್ರಿಗೇಡ್ ಅಂತ ಹೇಳಿ ಕಟ್ಟಿ ಇವ್ರದೇ ಒಂದು ಪಕ್ಷ ಮಾಡ್ತೀನಿ ಅಂತ ಮುಂದೋದ್ರು. ಅಲ್ಲಿ ಯಾವಾಗ ತಾನು ಬೆಳಿಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತು, ಬೇಡ ಆ ಪಕ್ಷ ಎಲ್ಲಿರುತ್ತೆ ಅಲ್ಲೇ ಇರಲಿ, ಅದನ್ನ ಮತ್ತೆ ನಾನು ಇದೇ ಪಕ್ಷದಲ್ಲಿ ಮುಂದುವರಿತೀನಿ ಅಂತ ಬಂದ್ರು. ಸೊ ಇದನ್ನೆಲ್ಲ ಗಮನಿಸ್ತಾ ಇರುವಾಗ ನನ್ನ ಪ್ರಕಾರ ಏನಿರುತ್ತೆ, ಎಲ್ಲದಕ್ಕೂ ಹೇಗೆ ಏಜ್ ಬಾರ್ ಅಂತ ಇರುತ್ತೆ, ರಿಟೈರ್ಮೆಂಟ್ ಅಂತ ಇರುತ್ತೆ, ಅದೇ ರೀತಿ ರಾಜಕೀಯಕ್ಕೂ ಒಂದು ರಿಟೈರ್ಮೆಂಟ್ ಇರಬೇಕು. ಹಲೋ, ಹಾಯ್. ಸಖತ್ತಾಗಿದೆ ಮೀಸೆ. ಥ್ಯಾಂಕ್ ಯು. ಎಲ್ಲಿ ಮೀಸೆ ಒಂದ್ಸಲ ತಿರುಗಿ ಹಾಗೆ. ಎಸ್, ಸೂಪರ್ ಅಪ್ಪ. ನಾವು ಈ ಭಾರತ ದೇಶದ ಪ್ರಜೆ ಅಂತ ಮೀಸೆ ತಿರುಗಿ ಹೇಳ್ಬೇಕು ಅಲ್ವಾ? MP ಎಲೆಕ್ಷನ್ ಇವಾಗ 18, ಆಮೇಲೆ 23. ಬನ್ನಿ ಮೇಡಮ್. ವೋಟ್ ಮಾಡೋದಲ್ಲ, ಅವ್ರಿಗೇನು ಹೇಳ್ತೀರಾ? ವೋಟ್ ಮಾಡಿ ಅಂತೀರಾ? ಮಿಸ್ ಮಾಡದೆ ವೋಟ್ ಮಾಡಿ. ಇವರು ಯಾರು? ಈಶ್ವರಪ್ಪ. ಇವರೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ ರೀಸೆಂಟ್ ಆಗ. ಗೊತ್ತಿಲ್ಲ, ನ್ಯೂಸ್ ನೋಡಲ್ಲ. ನೋಡ್ತೀವಿ. ರೀಸೆಂಟ್ ಆಗಿ ಇವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸರ್ಕಾರ ನೆಗೆದು ಬೀಳುತ್ತೆ ಅಂತ ಹೇಳ್ತಾರೆ. ಬೀಳಲ್ಲ. ಬೀಳಲ್ಲ. 5 ವರ್ಷ ಬೀಳಲ್ಲ. ಅದೇನಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ? ಬೀಳೋದ್ ಕೆನಕ್ ಮಾಡ್ಕೊಂತಾರೆ. ಮುಂಚೆನೆ ಎಲ್ಲ ಬಾಂಡ್ ಎಲ್ಲ ಮಾಡಿರೋದಲ್ಲ, ಬೀಳಲ್ಲ ಇದು. ಸೀರಿಯಸ್ ಆಗಿ ಪ್ಯಾನಲ್ ಡಿಸ್ಕಷನ್ ಆಗ್ತಾ ಇದೆ. ನಾನು ಸ್ವಲ್ಪ ಜಾಯ್ನ್ ಆಗ್ಬಿಡ್ತೇನೆ. ಸರ್ ಕುತ್ಕೊಳ್ಳ ಸರ್, ಸ್ವಲ್ಪ ಮೂವ್ ಆಗಿ ಸರ್. ಏನ್ ಸರ್, ಊಟ ತಿಂಡಿ ಎಲ್ಲ ಆಯ್ತಾ? ಆಗಿದೆ ಮೇಡಮ್. ಸೂಪರಾ? ಇಲ್ಲ. ಚೆನ್ನಾಗಾಯ್ತು. ಏನೂ ಆಗಿಲ್ಲ? ಹಬ್ಬ ಆಗಿಲ್ಲ. ಹಬ್ಬ ಆಗಿದೆ ಸರ್. ಈಗ ಯಾವ ಹಬ್ಬ ಬರ್ತಾ ಇದೆ ಹೇಳಿ? ಈಗ ಎಲೆಕ್ಷನ್ ಹಬ್ಬ. ಸೂಪರ್, ಒಳ್ಳೆ ಚಪ್ಪಾಳ. ಪ್ರಜಾಪ್ರಭುತ್ವದ ಹಬ್ಬ. ನಾವೇನ್ ಮಾಡ್ಬೇಕು? ಜನಗಳನ್ನ ಮಾತಾಡಿಸ್ಬಿಟ್ಟು ಅವರಿಂದ ಏನು ಹೇಗೆ ಅಂತ ತಿಳ್ಕೋಬೇಕಾಗುತ್ತೆ. ಹಬ್ಬದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾತಾಡ್ತಿದ್ರಿ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವು ನಿದ್ದೆ ಮಾಡಬಾರ್ದು ಅಲ್ಲ? ಹೌದು ಮೇಡಮ್. ನಿದ್ದೆ ಮಾಡಕ್ಕೆ ಹೇಳ್ಬಿಡ್ತಾರೆ ಮೇಡಮ್. ನಿದ್ದೆ ಮಾಡಕ್ ಹೇಳ್ಬಿಡ್ತಾರ? ಬಿಡೋದೇ ಇಲ್ವಲ್ಲ. ಈಗ ನೀವು ಟಿವಿ ಮಾಧ್ಯಮದವರು ಅವರು ನಿದ್ದೆ ಮಾಡಕ್ ಬಿಡಲ್ಲ. ಅಲ್ಲ ಸರ್, ಮಲ್ಕೊಂಡ್ರು ಕೂಡ ಅನ್ಸುತ್ತೆ ಯಾರು 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 ಒಳ್ಳೆ ಕೆಲಸ ಮಾಡೋರು ಯಾರು ಅಂತ. ಹೌದಾ ಮೇಡಮ್? ಯಾರನ್ನ ಸರ್ ಆಯ್ಕೆ ಮಾಡೋದು? ಈಗ 130 ಕೋಟಿ ಜನ ಇದ್ದಾರೆ. ಸ್ಟ್ರಾಂಗೆಸ್ಟ್ ಕಂಟೆಂಟ್ ಬೇಕೇ ಬೇಕು ನಮಗೆ. ಹೌದು. ಸ್ಟ್ರಾಂಗ್ ಅಂದ್ರೆ ಹೆಂಗೆ ಸರ್ ಬಾಡಿ ಬಿಲ್ಡ್ ಮಾಡಿರೋರಾ? ಸ್ಟ್ರಾಂಗ್ ಅಂದ್ರೆ ಹೆಂಗೆ ಸರ್ ಬಾಡಿ ಬಿಲ್ಡ್ ಮಾಡಿರೋರಾ? ಬಾಡಿಯಲ್ಲೂ ಬೇಕು, ತಲೆಯಲ್ಲೂ ಇರಬೇಕು, ಎಲ್ಲಾ ವರ್ಗದಲ್ಲೂ ಚೆನ್ನಾಗಿರ್ಬೇಕು. ಬರೇ ಬಾಡಿ ಮಾತ್ರ ಅಲ್ಲ, ಎಲ್ಲದಲ್ಲೂ ಎಲ್ಲಾ ವರ್ಗದಲ್ಲೂ ಇರ್ಲೇಬೇಕು. ಓಕೆ, ಯಾರು ಸರ್ ಅಂತವರು? ಎಲ್ಲಾರ್ಗೂ ಗೊತ್ತಿರೋದೇ, ಮೋದಿ ಅವರೇನೆ ಬರೋದು. ಹೌದಾ ಸರ್? ಯಾಕೆ ಹೇಳಿ ಸರ್? ಅವ್ರು ಎಲ್ಲದಲ್ಲೂ ಎಲ್ಲಾ ವರ್ಗದಲ್ಲೂ ಕೆಲಸ ಮಾಡಿದ್ದಾರೆ, ಎಲ್ಲದಲ್ಲೂ ಫಿಟ್ ಅನ್ನು ಕರೆಕ್ಟ್ ಆಗಿದ್ದಾರೆ. ಸೊ ನಮಗೆ ಜನನಾಯಕ ಅವರೇ ಅಂತ ನಿರ್ಧಾರ ಆದ್ಮೇಲೆ ಈ ಸತಿ ಅವರೇ ಬರೋದು. ಆಯ್ತು ಬಿಡಿ. ಯಾರು ಸರ್ ಇವರು? ಈಶ್ವರಪ್ಪ. ಅವರೇನಾ ಸರ್? ಈಶ್ವರಪ್ಪ. ಬಿಜೆಪಿ ಈಶ್ವರಪ್ಪ. ಸರ್ ಇವ್ರು ರೀಸೆಂಟ್ ಆಗಿ ಏನೋ ಹೇಳಿದ್ರು ಸರ್, ನೆನಪಿದ್ಯಾ? ಗೊತ್ತಿಲ್ಲ ಮೇಡಮ್. ಸಮ್ಮಿಶ್ರ ಸರ್ಕಾರ ನೆಗೆದು ಬೀಳುತ್ತೆ ಅಂದ್ರು. ಬೀಳುತ್ತೆ. ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಬೀಳೋ ಚಾನ್ಸ್ ಇದೆ. ನೋಡೋಣ, ಅದಕ್ಕೂ ಒಂದ್ಸರಿ ಚಾನ್ಸ್ ಕೊಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಆಗೋದು ಎಂದು ಕೈ ಕಟ್ಟಿ ಕುಳಿತುಕೊಂಡ್ರೆ ಆಗೋದೇ ಇಲ್ಲ ಕೆಲಸ ಮುಂದೆ. ಸೊ ಯಾರೂ ಬದಲಾಗಲ್ಲ, ಯಾರೂ ಒಳ್ಳೆಯರಲ್ಲ ಅಂತ ನಾವು ವೋಟ್ ಮಾಡದೆ ಇದ್ರೆ ಏನು ಉದಾರ ಆಗಲ್ಲ, ದೇಶ ಬದಲಾಗಲ್ಲ. ನಮ್ಮ ದೇಶ ನಮ್ಮ ಆಸ್ತಿ ಅಂತ ಹೇಳಿದ್ಮೇಲೆ ಈ ದೇಶಕ್ಕೋಸ್ಕರ ನಾವು ವೋಟ್ ಮಾಡಬೇಕು, ಒಳ್ಳೆ ಪ್ರಜೆನ ಆಯ್ಕೆ ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಮರಿಬಾರ್ದು ಅಂತ ಸಿಕ್ಕಾಪಟ್ಟೆ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನಷ್ಟು ಮಾತುಗಳ ಜೊತೆ ಮತ್ತಷ್ಟು ಅಭಿಪ್ರಾಯಗಳ ಜೊತೆ ಮತ್ತೆ ಭೇಟಿಯಾಗೋಣ. ಯಾವ್ದ್ರಲ್ಲಿ? ದಾಶಿನಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇರಿ ಅಂತ ಹೇಳ್ತಾ, ದಿಸ್ ಇಸ್ ಮುದುಮೀನಾ signing off with camera person refreshing radio. Take care, bye and keep watching News 18 Kannada. ಜಾಲ ನಮ್ಮದು, ಬಲ